పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಭಕ್ತರ ನಂಬಿಕೆಗೆ ಪವಾಡ ಮಹಿಮೆ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪವಿತ್ರ ಪುಣ್ಯಕ್ಷೇತ್ರ ಕೋರುಕೋನಹಳ್ಳಿ ಗ್ರಾಮ, ಪೆದ್ದೂರು ಪಂಚಾಯಿತಿ, ಮುರುಗಮಲ್ಲ ಹೋಬಳಿ, ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರುವ ಈ ದಿನ ಶ್ರೀ ಭಕ್ತಾಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಮತ್ತು ಶಿಖರ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಡಾಕ್ಟರ್ MC ಸುಧಾಕರ್ ಅವರು, ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು, ದಂಡಾಧಿಕಾರಿಗಳು ಸುದರ್ಶನ್ ಯಾದವ್ ಅವರು, ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಅವರು, ಸುರೇಶ್ ಕುಮಾರ್ KEB ಇನ್ಸ್ಪೆಕ್ಟರ್ ಹಾಗೂ ಕೆಂಚರ್ಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪನವರು, ಧನ ಸಹಾಯ ಮಾಡಿರುವ ಎಲ್ಲ ದಾನಿಗಳು ಹಾಗೂ ಗ್ರಾನೈಟ್ ಕೆಲಸ ಶ್ರೀ ರವೀಂದ್ರನಾಥ ರೆಡ್ಡಿ, ಶಿವಾರೆಡ್ಡಿ, ಜಯರಾಮರೆಡ್ಡಿ, ಬಂಡಾರ್ಲಹಳ್ಳಿ ಹಾಗೂ ದೇವಸ್ಥಾನದ ಗೌರವಾನ್ವಿತ ಸೇವಾಕರ್ತರು ಹಾಗೂ ಶ್ರೀಮತಿ ಅಶ್ವಥಮ್ಮ T ಶಂಕರ್ ರೆಡ್ಡಿ ಕುಟುಂಬದವರು, ಭಕ್ತಾದಿಗಳ, ಕೋರುಕೋನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಗಳ ಭಕ್ತರು, ವಿವಿಧ ಜಿಲ್ಲೆಗಳಿಂದ ಹಾಗೂ ತಾಲೂಕುಗಳಿಂದ ಬಂದಿರುವ ಎಲ್ಲ ಭಕ್ತರು, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸವನ್ನ ಪಡೆದು ಊರಿನ ಸರ್ವತೋಮುಖ ಅಭಿವೃದ್ಧಿಯ ಸಹಕಾರದಿಂದ ಎಲ್ಲ ಗಣ್ಯರಿಗೆ ಸನ್ಮಾನ. ಈ ದಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಅರ್ಚಕರು ಸ್ವಾಮಿಯವರು ಮಾತನಾಡಿ, ಭಕ್ತ ಆಂಜನೇಯ ಸ್ವಾಮಿ ದೇವಾಲಯ ಶ್ರೀ ದೇವಸ್ಥಾನಕ್ಕೆ ಒಂದು ಮಹತ್ವ ಇತಿಹಾಸ ಇದೆ. ಈ ದೇವರ ಮಹತ್ವ ಪವಾಡ ಮಹಿಮೆ ಪ್ರತಿಬಿಂಬ ಇದೆ. ಎಲ್ಲರ ಸಹಕಾರದಿಂದ ಶ್ರಾವಣ ಮಾಸದಲ್ಲಿ ಭಕ್ತಾಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಮತ್ತು ಶಿಖರ ವಿಮಾನ ಗೋಪುರ ಕುಂಭಾಭಿಷೇಕ, ವಿವಿಧ ರೀತಿಯ ಆಂಜನೇಯ ಸ್ವಾಮಿ ಹೋಮಗಳು, ಈ ಕಾರ್ಯಕ್ರಮಕ್ಕೆ ಎಲ್ಲರ ಭಕ್ತರ ಸಹಕಾರ ಇದೆ ಹಾಗೂ ಎಲ್ಲ ಭಕ್ತಾದಿಗಳ ಈ ದೇವರ ಪ್ರೇರಣೆ, ಭಕ್ತಿ ಕೃಪೆಗೆ ಪಾತ್ರರಾಗಿರುತ್ತಾರೆ. ಗ್ರಾಮದಲ್ಲಿ ಮಾಡಿರುವ ಭಕ್ತರ ಪ್ರತಿಷ್ಠಾಪನೆ ಕಾರ್ಯಕ್ರಮ ದಿನೇ ದಿನೇ ಅಭಿವೃದ್ಧಿಯಾಗಬೇಕೆಂದು ಎಲ್ಲ ಕುಟುಂಬಗಳ ಭಕ್ತ ಆಂಜನೇಯ ಸ್ವಾಮಿ ಪ್ರೇರಣೆ ಯಶಸ್ಸು ಆಗಿದೆ. ಈ ಸಂದರ್ಭದಲ್ಲಿ ಅರ್ಚಕರು ಶಿವರಾಮ್ ಸ್ವಾಮಿಯವರು ಮಾತನಾಡಿ, ನನ್ನ ಜೀವನ ಅಮೆರಿಕದಲ್ಲಿದ್ದು ಈಗ ನನ್ನ ಸ್ವಂತ ಗ್ರಾಮಕ್ಕೆ ಬಂದಿದ್ದು ಈ ಹಳ್ಳಿಯ ಭಕ್ತರ ಸರಸ್ವತಮ್ಮವರ ಪ್ರೇರಣೆಯಂತೆ ಈ ದೇವಸ್ಥಾನದ ಅಭಿವೃದ್ಧಿ ಸಹಕಾರ ದಾನಿಗಳ ದೇವರ ಕೃಪೆ ಸಾಕ್ಷಿಯಾಗಿದೆ. ಎಲ್ಲರ ಶ್ರಮದಿಂದ ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಭಕ್ತರ ಸರಸ್ವತಮ್ಮವರು ಮಾತನಾಡಿ, ಎಷ್ಟು ವರ್ಷಗಳಿಂದ ಪ್ರತಿದಿನ ಚಿಂತನೆ ಮಾಡುತ್ತಾ ಈ ದೇವಸ್ಥಾನ ಕಟ್ಟಬೇಕು ಎಂಬ ಆಸೆ ಇತ್ತು. ಈ ದಿನ ಎಲ್ಲರ ಸಹಕಾರದಿಂದ ಪ್ರತಿಷ್ಠಾಪನೆ ಆಗಿದೆ, ಸಂತೋಷದ ವಿಚಾರ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡಿ, ಈ ದಿನ ಕೋರಕೋನಹಳ್ಳಿ ಗ್ರಾಮದಲ್ಲಿ ಎಂದೆಂದೂ ನೋಡದ ದಿನ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಸದಾ ನಿಲ್ಲುವ ಹಾಗೆ ನಡೆಯಿತು. ಬಂದಿರುವ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆಯನ್ನ ನೆರವೇರಿಸಿದವು. ಈ ಸಂದರ್ಭದಲ್ಲಿ ಗೌರವಾನ್ಯ ವಿದ್ಯಾ ಮೇಧಾವಿ ಪ್ರವೀಣ್ ಕುಮಾರ್ ಬಾಬು ರೆಡ್ಡಿ ಅವರು ಮಾತನಾಡಿ, ಈ ಶುಭ ದಿನ ಎಲ್ಲರಿಗೂ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸಚಿವರು ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಆಹ್ವಾನಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದರು. ಈ ದಿನ ಗ್ರಾಮದ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಹಬ್ಬದ ರೀತಿಯಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಕಾರ್ಯಕ್ರಮ ಉತ್ಸವ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಗ್ರಾಮಸ್ಥರಿಂದ ಮತ್ತು ದೇವಾಲಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿದರು. 85 ನಡೀತಾ ಇದೆ. ಈಗ ನಾನು ಭಾಷಣಕಾರ ಅಲ್ಲ, ಆದರೂ ಒಂದೆರಡು ಮಾತು ನೀವು ಹೇಳಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಅಮೇರಿಕಾದಲ್ಲಿದ್ದೆ, ಬಹಳ ವರ್ಷ, 8 ವರ್ಷ ಅಲ್ಲಿದ್ದೆ. ನಮ್ಮ ತಾಯಿಯವರು ನಾನು ಇಲ್ಲಿ ಯಾವುದೋ ಮೀಟಿಂಗ್ಗೆ ಅಂತ ಬಂದಾಗ ತೀರ್ಕೊಂಡ್ರು. ಅದಾದಮೇಲೆ ನಮ್ಮ ತಂದೆ ಅಮೇರಿಕಾಗೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಅದರಿಂದ ನಾನು ವಾಪಸ್ ಅಮೇರಿಕಾಗೆ ಹೋಗಲೇ ಇಲ್ಲ. ನನ್ನ ಇಬ್ಬರು ಬ್ರದರ್ಸು, ಇಬ್ಬರು ಸಿಸ್ಟರ್ಸು ಅಮೇರಿಕಾದಲ್ಲಿ 40-50 ವರ್ಷದಿಂದ ಸೆಟ್ಲ್ ಆಗಿದ್ದಾರೆ. ನಾನು ಬಹುಶಃ ಅಲ್ಲೇ ಸೆಟ್ಲ್ ಆಗ್ತಾ ಇದ್ದೆ. ನಮ್ಮ ತಂದೆ ಬರೋದಿಲ್ಲ ಅಂತ ಹೇಳಿದ್ರಿಂದ ಕೆಲಸ ರಿಸೈನ್ ಮಾಡಿ ಅಮೇರಿಕಾದ ಇಲ್ಲೇ ಯಾವ್ದಾರ ಕೆಲಸ ಸಿಗಲಿ ನಮ್ಮ ತಂದೆ ನೋಡ್ಕೋಬೇಕು ಅಂತ ಸೇರ್ಕೊಂಡು ಇಲ್ಲೇ ಇದ್ಬಿಟ್ಟೆ. ಈಗ ನಮ್ಮ ತಂದೆಯವರು ತೀರ್ಕೊಂಡು 2007, ನಾನು ಬಂದಿದ್ದು 1988ಕ್ಕೆ ವಾಪಸ್ ಬಂದೆ ಅಮೇರಿಕಾಯಿಂದ. ಅವತ್ತಿಂದ ನೋಡ್ಕೋತಾ ಇದ್ದೀನಿ. ಅಂದರೆ ಒಂದು ಅಡ್ವಾಂಟೇಜ್ ಏನಂದರೆ, ಬೀಯಿಂಗ್ ಎ ಬ್ಯಾಚುಲರ್ ಐ ಕುಡ್ ಟೇಕ್ ಮೈ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಐ ಡಿಂಟ್ ಹ್ಯಾವ್ ಎ ವೈಫ್ ಟು ಕನ್ಸಲ್ಟ್ ಆರ್ ಟು ಟೇಕ್ ಹರ್ ಕನ್ಸಲ್ಟ್. ನಮ್ಮ ತಂದೆಯವರು ನನ್ನ ಜೊತೆಲಿ ಇದ್ದರು, ಈ ಹಳ್ಳಿಗೂ ಬಂದಿದ್ದರು. ಈ ಹಳ್ಳಿಗೆ ಬಂದಿದ್ರು ಅಂದರೆ ಸರಸ್ವತಮ್ಮ ಅಂತ
ಓಂ ರಾಮದೂತಾಯ ವಿದ್ಮಹೆ ಕಪಿರಾಜಾಯ ಧೀಮಹೆ ತನ್ನೋ ಹನುಮ ಪ್ರಚೋದಯಾತ್. ಸ್ವಸ್ತಿ ಶ್ರೀ ಸ್ವಸ್ತಿಮಸ್ತು ಶುಭಮಸ್ತು. ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯ, ಕೊರಕೋನಪಲ್ಲಿ, ಹೆದ್ದೂರು ಪಂಚಾಯಿತಿ, ಮುರುಗಮಲೆ ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಉಂಟು. 85 ವರ್ಷಗಳ ಹಿಂದೆ ಇದು ಉದಯವಾಗಿರುವ ಒಂದು ಐಕ್ಯವಾಗಿರುವ ಒಂದು ಭಕ್ತ ಆಂಜನೇಯ ಸ್ವಾಮಿಯ ವಿಗ್ರಹ. ಇದರಲ್ಲಿ ಬಹಳ ಮಹತ್ವಗಳಿವೆ. ಇದನ್ನ ಜೀರ್ಣೋದ್ಧಾರ ಮಾಡಬೇಕು, ಕುಂಭಾಭಿಷೇಕ ಮಾಡಬೇಕೆಂದು ಬಹಳ ವರ್ಷಗಳಿಂದ ಇವರಲ್ಲಿ ಪ್ರೇರಣೆ ಇತ್ತು. ಇದರಿಂದಾಗಿ 2023ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವೆಲ್ಲರೂ ಒಗ್ಗೂಡಿ ಇಲ್ಲಿ ಆ ಅಮ್ಮ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ನಮ್ಮ ತಂದೆ ನೋಡ್ಕೊಳ್ಳೋದು, ಅವ್ರಿಗೆ ಆರೋಗ್ಯ ಸರಿಯಾಗಿರ್ಲಿಲ್ಲ. ಅದರಿಂದ ನಾವು ನಮ್ಮ ಮನೆಯಲ್ಲೇ ಇಟ್ಕೊಂಡ್ವಿ ಅವ್ರನ್ನ. ಆ ಅಮ್ಮನಿಗೋಸ್ಕರ ಈ ಮನೆಗೆ ಬಂದ್ವಿ. ನಾನು ನಮ್ಮ ಷಣ್ಮುಖ ಶಾಸ್ತ್ರಿಗಳು ನಮ್ಮ ಬಹಳ ಖಾಸ ಸ್ನೇಹಿತರು ಬಂದು ಒಂದು ಸಣ್ಣ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದಾಗ ಆವಾಗ ಬಹಳ ಶಿಥಿಲವಾದ ಬಿಲ್ಡಿಂಗ್ ಅಂತ ಹೇಳಲಿಕ್ಕೂ ಆಗಲ್ಲ, ಗುಡಿಸ್ಲು ಅಂತ ಹೇಳ್ಬೋದು, ಹಂಗಿತ್ತು ದೇವಸ್ಥಾನ ಹಾಕಂತಾನೆ. ಆವಾಗ ಏನೋ ಮಾಡಿ ದೇವಸ್ಥಾನ ಮಾಡಬೇಕು ಅಂತ ಮನಸ್ಸಿಗೆ ದೈವ ಪ್ರೇರಣೆ ಆಯಿತು. ಸರಿ, ಒಂದು ಸಾಧಾರಣ ಕೆಲವು ಲಕ್ಷದಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ. ಅದೇನು ದೈವೇಚ್ಛೆ ಏರಿತ್ತು ಏನೋ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದು ನಮ್ಮ ದುಡ್ಡಿದ್ದು ಕೇವಲ ಕೆಲವು ಸಾವಿರಗಳಿತ್ತು. 5 ಲಕ್ಷ ರೂಪಾಯಿ ಬಂಡವಾಳ ತಗೊಂಡು ದೇವಸ್ಥಾನ ಮಾಡಬೇಕು ಅಂತ ಅನ್ಕೊಂಡ್ವಿ. ಅದು ಇವತ್ತು ಸಾಧಾರಣ 25-30 ಲಕ್ಷದವರೆಗೂ ಆಗಿದೆ. ಭಕ್ತಾದಿಗಳು ಅವರೇ ಬಂದು ಅದಕ್ಕೆ ಸಹಾಯ ಮಾಡಿದ್ದಾರೆ. ಕೆಲಸ ಕೊರ್ಕೋನಪಲ್ಲಿ ಗ್ರಾಮದ, ಹೆದ್ದೂರು ಪಂಚಾಯತಿ ಕೊರ್ಕೋನಪಲ್ಲಿ ಗ್ರಾಮದ ಗ್ರಾಮಸ್ಥರ ಎಲ್ಲರಿಗೂ ನಮಸ್ಕಾರ. ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಇಂದು ಕೊರ್ಕೋನಪಲ್ಲಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಚೆನ್ನಾಗಿ ನಡೆದಿರತಕ್ಕಂಥ ದೇವಸ್ಥಾನದ 10-11ನೇ ತಾರೀಕು ನಡೆದಿರತಕ್ಕಂಥ ಪ್ರತಿಷ್ಠಾಪನೆಗೆ ಎಲ್ಲರೂ ಬಂದಿರತಕ್ಕಂಥ ಗ್ರಾಮಸ್ಥರಿಗೂ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಕೊರ್ಕೋನಪಲ್ಲಿ ಗ್ರಾಮದಲ್ಲಿ ಬಂದಂತ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗ, ತೀರ್ಥ, ಒಂದು ಊಟದ ವ್ಯವಸ್ಥೆ ಯಾವ ರೀತಿ ಹಮ್ಮಿಕೊಂಡು ಎಲ್ಲ ಭಕ್ತರಿಗೂ ಸಹಕಾರ ನೀಡಿದ್ದೀರಾ? ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಹಾಗೂ ಎಲ್ಲ ಗ್ರಾಮದ ಹಾಗೂ ದೊಡ್ಡವರಿಗೆಲ್ಲರಿಗೂ ಎಲ್ಲ ಊಟದ ವ್ಯವಸ್ಥೆ ಮಾಡುತ್ತಾ ಎಲ್ಲರಿಗೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಸಚಿವರು ಹಾಗೂ ಈ ತಾಲೂಕಿನ ಸಚಿವರು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಡೆಸಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಮಾತನಾಡುತ್ತಾ ಗೌರವದಿಂದ ನಮ್ಮನ್ನ ಸಹಕರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೆದ್ದೂರು ಪಂಚಾಯಿತಿ ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀ ಭಕ್ತಾಂಜನೇಯ ಸ್ವಾಮಿ ಇನಾಗ್ರೇಷನ್ ನಡೀತಿದೆ. ಅವರಿಗೆ ಮುಖ್ಯ ಅತಿಥಿಗಳಾಗಿ ಲೈಕ್ ಡಾಕ್ಟರ್ ಸುಧಾಕರ್ ರೆಡ್ಡಿ ಆಹ್ವಾನಿಸಲಾಗಿದೆ. Like even discuss few things about like current affairs in the global, as well as like how India is like competing with other countries, especially China and Taiwan. And also we discussed about few like current job scenarios, what's going in the India, especially like semiconductor thing. What like recently Bangalore and like Gujarat, we recently like introduced few schemes in the current government. Even we discussed few things, and we very heartfully welcome for you and very thankful. Each and every person whoever invited in this village, we very thankful for you. Thank you. ಧನ್ಯವಾದಗಳು. Today's program, Konkole, how much people or festival type is granted successful? Yeah, like today is very good actually. We never even it's been a century, we never seen this kind of function. It's been like 85 years. This is the first time we are inaugurating in our village.
And also the many people like around the village, like Pedduru, Pedrapunkota, like different villages, even they are like coming here. And also we had like good ceremonies going on. Food is also like food is very good here. So people are like enjoying. God bless each and every person whoever participated in this ceremony. Thank you so much. Thank you. Thank you. రఘురామ అని పాడుతున్న హనుమా, అంత భక్తి పరవశమా ఓ కంఠమమ్ము గనుమా. సరదాగా నా గాలి పాట వినుమా, విన్నాక బదులిచ్చి ఆదుకొనుమా. గాలికి పుట్ట గాలికి పెరిగా అచ్చం నీలాగా, నిత్యం నీతో ఉన్నాగా, ఇద్దరి లక్షణమొకటేగా. రామ రామ రఘురామ అని పాడుతున్న హనుమా, అంత భక్తి పరవశమా ఓ కంఠమమ్ము గనుమా. నా పేరు సరస్వతమ్మ. ఈ దేవస్థానం గురించి చాలా చింత చేస్తూ ఉంటే, అంటే ఆ దేవుడు నాకు చాలాను మంచిదే చేసిండాడు. ఎన్నో దినాలు ఇంకా ఈ దేవస్థానం పెట్టాలా అని మనసులో దూరిండా, అయితే శక్తి లేకుండా ఉండే. ఏమో కొంచెం సురువు చేద్దామని వస్తుంది, ఏమో బెంగళూరు వాళ్ళు కొంచెం సహాయం అయ్యారు. మళ్ళా నేను ఇంకా సాధ్యం కాలేదంటే ఈ ఊరోళ్ళంతా అందరూ చేరుకొని ఈ దేవస్థానము ఇంత బాగా కట్టిండారు. ನಾಟಿ ಸಂತೋಷమైంది ಅಂತೆ. ಅದು ನಶಿಸಿ ಹೋಗಬಾರ್ದು, ಅದನ್ನ ಆದಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ಪ್ರಸ್ತಾಪನೆ ಇಟ್ಕೊಂಡು ಇಲ್ಲಿಗೆ ಎಷ್ಟೋ ಸಲ ಬಂದು ವರ್ಷ ಬಂದು ಮಾಡ್ತಾನೆ ಇದ್ವಿ ಪೂಜೆ. ಈ ಕೋವಿಡ್ ಬಂದಾಗ ಅದನ್ನ ನಿಲ್ಲಿಸ್ಬೇಕಾಗಿ ಬಂತು, ಜನ ಸೇರಬಾರ್ದು ಅಂತ ಆಗಿದ್ದಿದ್ರ. ಅದಾದ್ಮೇಲೆ ಈಗ ಒಂದು 4 ವರ್ಷ ಗ್ಯಾಪ್ ಇತ್ತು, ಮತ್ತೆ ಶುರು ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಆಂಜನೇಯ ಸ್ವಾಮಿ ಏನ್ ಮಾಡಿಸ್ಕೊತಾನೋ ಮಾಡಿಸ್ಕೊಳ್ಳಿ, ಅವ್ರು ಬಿಟ್ಟಿದ್ದೀವಿ. Today's program Konkanpalli is granted all our peoples. Cooperative, how much peoples the festival type is successful. ನಮ್ಮ ಕುಂಭಾಭಿಷೇಕ ಮತ್ತೆ ಪ್ರತಿಷ್ಠಾಪನೆ ಎಲ್ಲ ಜನಗಳಿಂದ ಜನರು ಬರೀ ಈ ಗ್ರಾಮ ಒಂದೇ ಅಲ್ಲ, ಸುತ್ತಮುತ್ತ ಗ್ರಾಮದವರು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಅವ್ರ ಕೈಲಾಗಿದ್ದನ್ನು ಸಪ್ಲೈ ಮಾಡಿದ್ದಾರೆ. ಅದು ಇಲ್ಲಿವರೆಗೆ ದೇವಸ್ಥಾನಕ್ಕೆ ಆಗ್ತದೆ. ಸತ್ಯವಾಗೂ ನನ್ನಿಂದ ಮಾತ್ರ ಆಗ್ತಾ ಇರಲಿಲ್ಲ, ಅದು ನಿಜವಾದ ಮಾತದು. ಗ್ರಾಮಸ್ಥರಿಗೆ ಅನುಕೂಲವಾಗಿ ಅಂತ ಈಗ ಸ್ವಲ್ಪ ಜಾಗ ಬೇರೆ ವಿಸ್ತಾರವಾಗಿದೆ. ಇಲ್ಲಿ ಯಾರಾದ್ರೂ ಬಡ ಕುಟುಂಬಗಳು ಬೇಕಾದ್ರೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೋಬಹುದು, ಪೂಜೆಗಳು ಮಾಡಿಸ್ಕೋಬಹುದು, ಏನ್ ಬೇಕು ಮಾಡಿಸ್ಕೋಬಹುದು. ಆಂಜನೇಯ ಸ್ವಾಮಿ ಆಶೀರ್ವಾದದಲ್ಲಿ ಎಲ್ಲ ನಡ್ಕೊಂಡು ಹೋಗುತ್ತೆ. ಎಲ್ಲರೂ ಒಳ್ಳೇದಾಗಲಿ. ನಾನಿರೋದು ಬೆಂಗಳೂರಲ್ಲಿ, ಸರಸ್ವತಮ್ಮ ಇರೋದು ಬೆಂಗಳೂರಲ್ಲಿ, ಇಲ್ಲಿ ಯಾರು ಇಲ್ಲ, ಇದುವರೆ ಊರಿನವರೇ ಹಂಚ್ಕೋಬೇಕು, ಅವ್ರ ಜವಾಬ್ದಾರಿ ಮಾಡಿ.
ಇರೋದು. ಇಲ್ಲಿ ಯಾಮಾರೆಡ್ಡಿ ಅಂತ ಅವರು, ಆಮೇಲಿಂದ ಐನೂರಮ್ಮ ಶಂಕರ್ ರೆಡ್ಡಿ, ಇಂకొకರು ವೆಂಕಟರಾಮರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಆಮೇಲೆ ನಾರಾಯಣ ಸ್ವಾಮಿ, ಇವರೆಲ್ಲರೂ ಸತತವಾಗಿ ಶಂಕರ್ ರೆಡ್ಡಿ ಇವರು ಅಳಿಯಾರೆ, ಪ್ರಕಾಶ್ ರೆಡ್ಡಿ, ರಾಮರೆಡ್ಡಿ, ಇವರೆಲ್ಲ ರವೀಂದ್ರ ಕೈಯಿಂದ ದುಡ್ಡು ಹಾಕಿ ಕಷ್ಟಪಟ್ಟು ಜಯರಾಮ್ ರೆಡ್ಡಿ ಇವರೆಲ್ಲರೂ ಮಾಡಿದ್ದಾರೆ. ಮಾಡಿದ ಈ ಮಟ್ಟಕ್ಕೆ ದೇವಸ್ಥಾನ ಬರ್ತಿರ್ಲಿಲ್ಲ. ನಮ್ಮ ಬಜೆಟ್ ಇದ್ದಿದ್ದು ಬರೀ 5 ಲಕ್ಷ. ಎಲ್ಲರೂ ನಾನು 1 ಲಕ್ಷ, ನಮ್ಮ ಅಕ್ಕ 1 ಲಕ್ಷ, ನನ್ನ ತಂಗಿ 1 ಲಕ್ಷ, ನನ್ನ ತಮ್ಮ 1 ಲಕ್ಷ ಹಾಕಿ, ಈ ಮಾನ 1 ಲಕ್ಷ ಹಾಕಿದ್, ನನ್ನ ತಂಗಿ ಇನ್ನೊಬ್ಳು ಪ್ರಭಾ ಅಂತಿದ್ದಾಳೆ, ಅವಳು 1 ಲಕ್ಷ ಹಾಕಿದ್ಲು. 5 ಲಕ್ಷ ರಿಪೇರಿ ಮಾಡ್ಸಮ್ಮ ಮನೆ ಅಂತ ಹೇಳಿದ್ವಿ. ಆ ರಿಪೇರಿ ಹೋಗಿ ಹೆಚ್ಚು ಕಮ್ಮಿ 29-30 ದಾಟ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಏನೋ ದಯವಿಟ್ಟು ಇತ್ತು ಒಂದು ಆಯ್ತು. ಅದರಿಂದ ಷಣ್ಮುಖ ಶಾಸ್ತ್ರಿಗಳು ನಮಗೆ ಪ್ರೇರಣೆ. ಅವರು ಶೃಂಗೇರಿನಲ್ಲಿದ್ದವರು 8 ವರ್ಷ ಅಲ್ಲಿ ಸತತವಾಗಿ ಅಭ್ಯಾಸ ಮಾಡಿ ಗೋಲ್ಡ್ ಮೆಡಲಿಸ್ಟ್, ಫಸ್ಟ್ ರ್ಯಾಂಕರ್ ಅವರು. ಈಗ ದೊಡ್ಡ ಇಂಜಿನಿಯರ್, ಸಾಧಾರಣ 2 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ತಿಂಗಳಿಗೆ ಅವ್ರಿಗೆ. ಕುಂಭಾಭಿಷೇಕ ಮತ್ತು ಇದನ್ನು ಮತ್ತು ಪ್ರತಿಷ್ಠಾಪನೆ ಮಾಡಬೇಕೆಂದು ಎಲ್ಲರೂ ಬಯಸಿದರು. ಭಗವತ್ ಪ್ರೇರಣೆಯಿಂದಾಗಿ ನಾವು ತಿಳಿದುಕೊಂಡಿರುವ ಸಲುವಾಗಿ ಬಹಳ ಬೇಗ ಈ ದೇವಸ್ಥಾನ ನಿರ್ಮಾಣವಾಯಿತು ಮತ್ತು ಅತಿ ಶೀಘ್ರವಾಗಿ ಶ್ರಾವಣ ಮಾಸದ ಸಪ್ತಮಿ 10ನೇ ತಾರೀಕು ಶನಿವಾರ 2023ರಂದು ಸಾಯಂಕಾಲ ಸಭಾಪೂಜೆ, ಅನುಜ್ಞೆ, ರಕ್ಷಾಬಂಧನ, ಅಷ್ಟೌಚಕ ಮತ್ತು ದಶಾದಿವಾಸಗಳು ಮತ್ತು ಹೋಮಗಳು, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ. ದ್ವಿತೀಯ ದಿನದಲ್ಲಿ ಶಿಖರ ವಿಮಾನ ಗೋಪುರದ ಕುಂಭಾಭಿಷೇಕ ಮತ್ತು ಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಹೋಮಗಳು. ಬೆಳಗ್ಗೆ 8ರಿಂದ ಮತ್ತು 12:30ರವರೆಗೆ ದೇವರಿಗೆ ಸಭಾಪೂಜೆ. ಅಭಿಷೇಕ ಮಾಡಿ ಪ್ರೋಕ್ಷ ಧಾರಣೆ ಮಾಡಿ ದೇವಸ್ಥಾನದ ಒಳಗಡೆ ಕುಂಭದಿಂದ ಕುಂಭಾಭಿಷೇಕ ಎಲ್ಲ ಮಾಡಿ ದೇವರಿಗೆ ಎಲ್ಲ ಸಕಲ ಅಭಿಷೇಕದಿಂದ ಅಲಂಕಾರ ಮಾಡಿ ಭಜನೆಯನ್ನು ಏರ್ಪಡಿಸಿ ಎಲ್ಲ ಭಕ್ತಾದಿಗಳು ನೆರವೇರಿಸಿದರು. ಇದರಲ್ಲಿ ಎಲ್ಲರ ಕೈವಾಡ ಉಂಟು, ಎಲ್ಲರ ಪಾತ್ರವಿದ್ದು ದೇವರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡುತ್ತೇನೆ. ನಾನು ಷಣ್ಮುಖ ಶಾಸ್ತ್ರಿ, ಬೆಂಗಳೂರು ಇಂದ ಬಂದಿದ್ದೇನೆ. ಇಲ್ಲಿ ನಾವು ಶೈವಾಗಮ ಮತ್ತು ಪಾಂಚರಾತ್ರ ಆಗಮಶಾಸ್ತ್ರದ ಸಲುವಾಗಿ ಈ ಪೂಜೆಯನ್ನು ಮಾಡಿರುತ್ತೇವೆ. ನಮ್ಮಲ್ಲಿ ಮತ್ತೊಬ್ಬರಿದ್ದಾರೆ, ಅವರು ಬಹಳ ನಮಗಿಂತ ದೊಡ್ಡವರು. ಅವರಿಂದ ದೇವಸ್ಥಾನ ಆಗೋದಕ್ಕೆ ಪ್ರೇರಣೆ ಆಯ್ತು ಅಂತ ಅವ್ರ ಕೈ ಕೊಡ್ತಾ ಇದ್ದೀನಿ. ಅವರು ಸ್ವಲ್ಪ ಮಾತಾಡ್ತಾರೆ. ಕೊರ್ಮೂರ್ಪಲ್ಲಿ ಗ್ರಾಮದಲ್ಲಿ ಸಮಸ್ತ ಜನತೆಗೆ, ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ನಿನ್ನೆಯಿಂದ ಈ ಕಾರ್ಯಕ್ರಮ ಒಂದು ಪ್ರತಿಷ್ಠಾ, ಒಂದು ದೇವ ಸಂಕಲ್ಪ. ಇದರಲ್ಲಿ ಆ ಒಂದು ಭಕ್ತಾದಿಗಳಿಗೆ ದೇವರು ಯಾವ ರೀತಿ ಒಂದು ಕೋರಿಕೆಗಳನ್ನು ನೆರವೇರಿಸಿ ದೈವ ಸಂಕಲ್ಪ ಒಂದು ಸೃಷ್ಟಿಯಾಗಿ ಒಂದು ಕೋರಿಕೆ ನೆರವೇರಿಸ್ತಾರೆ. ಈಗ ಇದರಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳು, ಅದರಲ್ಲಿ ನಮ್ಮ ಕೊರ್ಕೋನ್ಪಳ್ಳಿ ಮತ್ತು ಈ ಚಿಂತಾಮಣಿ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಪೆದ್ದೂರು ಪಂಚಾಯತಿ ಎಲ್ಲ ಜನಗಳು ಈ ದೇವರ ಪ್ರೇರಣೆಗೆ ಪ್ರಾಪ್ತವಾಗಿ 2 ದಿವಸಗಳಿಂದ ಭಕ್ತಿ ಶ್ರದ್ಧಾಗಳಿಂದ ಪೂಜೆ ಮಾಡಿರುತ್ತಾರೆ. ಇವರೆಲ್ಲರೂ ದೇವರಿಗೆ ಪಾತ್ರವಾಗಿರುತ್ತಾರೆ. ಎಲ್ಲ అమ్మల్లె నన్ను పెంచింది ఈ పల్లెసి ಒಳ್ಳೆಯದು ಮಾಡಲಿ ಎಂದು ಎಲ್ಲ ನಾಗರಿಕರಿಗೂ ಮತ್ತು ಈ ಕೊರಕೋನಪಲ್ಲಿಯಲ್ಲಿ ನಿವಾಸಿಯಾಗಿರುವ ಎಲ್ಲ ಭಕ್ತಾದಿಗಳಿಗೂ ಒಂದು ಶ್ಲೋಕ. ಸಹನಾ ಭವತೋ ಸಹನೋ ಭುನಕ್ತೋ ಸಹ ವೀರ್ಯಂ ಕರವಾವಹೈ
तेजस्विनामधीतमस्तु मा विद्विषावहै। ओम शांति शांति शांतिः। शतमानं भवति शताय पुरुषश्चरेन्द्रिय आयुस्तेवेन्द्रिय प्रतिष्ठति। रोचन रोचमानः शोभनः शोभमानः कल्याण कल्याणः दीर्घसुमङ्गली भव दीर्घ आयुष्मान् भव शतसंवत्सरं दीर्घमायुः। నాన్నల్లె నడిపించింది ఊరంత ప్రేమ. అమ్మల్లె నన్ను పెంచింది ఈ పల్లె సీమ. నాన్నల్లె నడిపించింది ఊరంత ప్రేమ. ఎలా పెంచుకున్నా ఎలా పిలుచుకున్నా. ತಮ್ಮಲ್ಲಿ ಇನ್ನೊಂದು ಮಾತು, ಪ್ರತಿಯೊಂದು ತಾಲೂಕಲ್ಲಿ ಗ್ರಾಮಗಳಲ್ಲಿ ದೇವರ ಒಂದು ಪ್ರತಿಷ್ಠಾ ಕಾರ್ಯಕ್ರಮ ಒಂದು ಸಂದರ್ಭದಲ್ಲಿ ಸರ್ವ ಜನಾಂಗಕ್ಕೂ ಸುಖಿ ಭವ ಅಂತಂದು ವೇದಾಂತದಲ್ಲಿ ಬರೆದಂತೆ ಈ ಒಂದು ಎಲ್ಲ ಭಕ್ತರಿಗೆ ಕೆಲವೊಂದು ಕಡೆ ಮಾಡುವೊಂದು ಕಲ್ಯಾಣೋತ್ಸವವಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ದೇವಸ್ಥಾನ ಮಾಡದಂತ ಈ ಒಂದು ಪೂಜಾ ಕಾರ್ಯಕ್ರಮ ಒಂದು ದೇವರ ಕೃಪೆ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಜನರಿಗೆ ಯಾವ ರೀತಿ ಒಂದು ಅವರ ಒಂದು ಆಶೀಸ್ಸನ್ನು ಸಿಗುತ್ತೆ. ಈಗ ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂತ ಎಲ್ಲ ದೇವಸ್ಥಾನ ಪ್ರತಿಷ್ಠಾ ಕುಂಭಾಭಿಷೇಕ ಎಲ್ಲ ಗ್ರಾಮಗಳಿಗೂ ಈ ರೀತಿಯಾಗ ಪ್ರೇರಣೆ ಮಾಡಿ ದೇವರು ಅವರ ಮನಸ್ಸಲ್ಲಿ ಬಂದು ಎಲ್ಲ ಕಡೆ ಈ ತರ ದೇವರ ದೇವಸ್ಥಾನ ಕಟ್ಟಿ ಮತ್ತೆ ದೇವರ ಪೂಜೆ ಮಾಡಿ ಭಕ್ತಿ ಶ್ರದ್ಧಾಗಳಿಂದ ದಿನೇ ದಿನೇ ಅಭಿವೃದ್ಧಿ ಆಗಲಿ ಅಂತ ಸಕಲ ಮಾನವರಿಗೂ ಸಕಲ ಕುಟುಂಬದವರಿಗೂ ಸಕಲ ಯಾವ ನಮ್ಮ ತಾರತಮ್ಯ ಇಲ್ಲದೆ ನಮ್ಮ ಕರ್ನಾಟಕದಲ್ಲಿ ವಾಸಿಸುವ ಎಲ್ಲಾ ಜನಗಳಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇವೆ. ಇದು ಭಕ್ತ ಆಂಜನೇಯ ಸ್ವಾಮಿಯ ಪ್ರೇರಣೆಯಾಗಿರುತ್ತದೆ. ಜೈ ಶ್ರೀರಾಮ್. ఈ మట్టి సొంతం నా చిట్టి జన్మం అన్ని సొంత ఇళ్ళే అంతా అయిన వాళ్ళే ఈ స్నేహ బంధం నా పూర్వ పుణ్యం బతుకంతా ఇది తీరే రుణమా. రామ రామ రఘురామ అని పాడుతున్న హనుమంత భక్తి పరవశమా ఓ కంఠమమ్ము గనుమా. ఏ ఆటలాడిస్తావో ఓ కోతి బొమ్మ, ఏ బాట చూపిస్తావో కానున్న బ్రహ్మ. ప్రసన్నాంజనేయం అదే నామధేయం, ప్రతి మంచి కార్యం జరిపించు దైవం. ప్రభా దివ్య కాయం ప్రకీర్తి ప్రదా